ಆಂಟಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಆ ಸಂಗೀತನ ಈ ಮನೆಯಿಂದ ಕಳಿಸ್ಬೇಕು ಆಂಟಿ ನೀನು. ನಾನೆಲ್ಲ ಕಳಿಸ್ತೀನಿ ಸುಮ್ಮನಿರು ಸಿಂಧು. ನಾನು ಈ ಮನೇಲಿ ಇತ್ಕೊಂಡು ನೀನು ಕಳಿಸ್ದಂಗಿರ್ತೀನ, ನಾನೆಲ್ಲ ಕಳಿಸ್ತೀನಿ ಸುಮ್ಮನಿರು. ಅವಳು ಇಲ್ಲಿರಬಾರ್ದು, ಈ ಮನೆ ಸವಸ ಸಾಕಪ್ಪ, ನಾನೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಪ್ಪ ಅನ್ಬೇಕು. ಹಂಗೆ ಮಾಡೋಣ ಸುಮ್ಕಿರು. ನಾವಿಬ್ರು ಸೇರ್ಕೊಂಡು ಏನು ಬರಬಾರದು ಬರಲೇಳು ಅವಳನ್ನು ಮಾತ್ರ ನಾವು ಅಯ್ಯೋ ಅನ್ಬಾರ್ದು. ಅಲ್ಲ ನಮ್ಮಪ್ಪನು ನಮ್ಮಮ್ಮ 1,00,000 ದುಡ್ಡು ಕೇಳಿದ್ರೆ ಕೊಡಲೇ ಇಲ್ಲ, ಎಷ್ಟು ಕೇಳಿದ್ರು. ಏನಂಗೆ ಅಯ್ಯೋ ಅಯ್ಯೋ ತಿಂದು ಎತ್ತಾಕ್ತಾರೆ ಅಮ್ಮಂಗೆ ಆಡೋದ್ಲು. ಅವಳು ಆಡ್ತಾಳೆ ಒಂದಿಷ್ಟು ಕೆಲಸದಾಗಿರೋದಕ್ಕೆ ಹಿಡಿಯೋಕ್ಕಾಗಲ್ಲ. ಸುಮ್ಕಿರು, ಅವಳನ್ನ ಎಲ್ಲಿ ಬಗ್ಗಿಸ್ಬೇಕಾ ಅಲ್ಲನೆಲ್ಲ ಬಗ್ಗಿಸ್ತೀನಿ ಸುಮ್ಮನಿರು. ತಡಿ, ಅಡುಗೆ ಮನೆಗೆ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ ಆಂಟಿ. ಅದೇನು ಮುಗಿಸ್ಬತ್ತೀನಿ, ಅದೇ ಮುಗಿಸ್ಬಂದ್ರೇ ಅದು ಗೊತ್ತಾಗೋದು. ದಿನ ಹಂಗೆ ಮಾಡ್ತಾ ಇದ್ದೀನಿ ನಾನು. ಇವಾಗ ಇನ್ನು ನಾನೇನು ಅನ್ಕೊಬಿಟ್ಟವಳು, ಈ ಮನೆ ಸಾಕಪ್ಪ, ಈ ಮನೆ ಸವಸ ಸಾಕಪ್ಪ, ನಾನೇ ಬೇರೆ ಮನೆ ಮಾಡ್ಕೊಂಡು ನಾನೇ ಬೇರೆ ಹೋಗ್ತೀನಿ ಅನ್ನಂಗಿರ್ಬೇಕು. ಈ ಮನೆಗೆ ಇರೋಕ್ಕಾಗ್ತಾ ಇಲ್ಲ ನನಗೆ. ತೊಂದರೆ ಒಂದ್ರ ಮೇಲೊಂದು ತೊಂದರೆ, ಒಂದ್ರ ಮೇಲೊಂದು ತೊಂದರೆ ಬರ್ತಾ ಇದ್ದಾವೆ. ನಾನಂತೂ ಈ ಮನೇಲಿರೋದಿಲ್ಲಪ್ಪ ಅಂತ ಹೇಳಿ ಹೋಗ್ತಾ ಇರಬೇಕು. ಹೋಗು, ಅದೇನು ಮಾಡೋಗು. ಅಲ್ಲ ನೀನು ಬೇರೆ ಮಾಡ್ಕೊಂಡು ಉಣ್ಬೇಡ. ಇಲ್ಲ ನಾನು ಒಂದೇ ಇದ್ರಾಗ ಮಾಡ್ತೀನಿ ಅಂತ ಅಂದು. ಅಯ್ಯೋ ಬೆಳಿಗ್ಗೆ ಹೇಳಿದ್ಕೆ ನೀನು ಉಣ್ಬೇಡ ನಾನು ಮಾಡಿರೋದನ್ನ ಅಂತ ಹೇಳಿ ತೆಟ್ಟೆನೆ ಕಿತ್ಕೊಂಬಕ್ಕೆ ಬಂದ್ಲು. ನಾನು ಅದಕ್ಕೇನೆ ಅದ್ಯಾಕೆ ಒಂದೇ ಮನೆಗೆ ಇದೀವಿ ಅಂದಮೇಲೆ ಮಾಡ್ಕೊಂಡು ತಿಂದೆ ತಿಂತೀವಿ, ನಾವು ಮಾಡಿರೋ ತಿಂದೆ ತಿಂತೀವಿ. ನಿನ್ನ ಯಾರು ಮಾಡಬೇಡ ಅಂತ ನೀನು ಮಾಡಬೇಡ, ನಾವೆಲ್ಲ ಮಾಡ್ಕೊಂಡು ತಿಂತೀವಿ, ಮಾಡಿರೋದ ತಿಂದೆ ತಿಂತೀವಿ ನಾವು ಅಂತ ಹೇಳಿ ನಾನು ಅದಕ್ಕೆ ಜೋರು ಮಾಡಿ ಹಾಕೊಂಡು ತಿನ್ನೋಕ್ಕಂತ ಹೋದೆ. ಹಂಗೆ ಬೆಳಗ್ಗೆ ಹೆಂಗಾಡಿದ್ಲು ಆಂಟಿ. ಅದಕ್ಕೆ ಮತ್ತೆ 2 ದಿವಸ ಮಾಡಿಟ್ಟಿರೋ ಸಾಂಬಾರೆಲ್ಲ ಚೆಲ್ತಾ ಇದ್ದೀನಿ. ಬಂದು ಮಾಡ್ಕೊಂಡು ತಿನ್ನಲಿ, ಗೊತ್ತಾಗುತ್ತೆ. ಅದು ಹಂಗೆ ಮಾಡಿದ್ರೆ ಹಂಗೆ ಮಾಡ್ಬೇಕಷ್ಟೇ. ಆವಾಗ ಬುದ್ಧಿ ಬರುತ್ತೆ. ಈಗಳಪ್ಪ ನಾವೊಂದು ಮಾಡಿದರೆ ಅವ್ರು 2 ಮಾಡ್ತಾರೆ, ಮತ್ತು ಯಾಕೆ ಸುಮ್ಮನೆ ಅಂತಾರನ್ನೆಲ್ಲ ಕೆಣಕಿ ನಾವು ಯಾಕೆ ಸುಮ್ಮನೆ ಇದಾಗಬೇಕು ಅಂತ ಹೇಳಿ ಅವಾಗ ಅವ್ರ ಮನಸ್ಸಿಗೆ ಬರಬೇಕು. ಹಂಗೆ ಮಾಡಬೇಕು ಕಣಮ್ಮ. ತಡಿ ಬಂದೆ, ಆಲೆ ಹೋಗಿದ್ದಾಳೆ. ಇನ್ನೇನು ಮನೆ ತಕ್ಕ ಹೋಗೋಣ. ಮನೆ ತಕ್ಕ ಹೋಗಿ ಆಮೇಲೆ ಬೇಕಾದ್ರೆ ನಾವು ಕೆಲಸ ಮಾಡ್ಕೊಂಡ್ರಾಯ್ತು. ತಡಿ ಹೋಗಿ ಬರ್ತೀನಿ, ಎಲ್ಲ ಚೆಲ್ಬಿಡ್ತೀನಿ. ನನಗೂ ಮಕ್ಕಳಿಲ್ಲ, ನಂದು ಆಸ್ತಿ ಐತೆ ಸ್ವಲ್ಪ, ಅದನ್ನು ಎಲ್ಲ ನಮ್ಮ ಅಕ್ಕ ಹೆಣ್ಮಗಳಿಗೇನೆ ಇವಳಿಗೆ ಕೊಡ್ತೀನಿ. ಅವಳ ಸಂಗೀತ ಏನೂ ಇಲ್ಲ ಅಂತ ಅನ್ಕೊಬಿಟ್ಟವಳೆ. ಏನೂ ಇಲ್ಲ ಅಂತ ಅಂದ್ಕೊಂಡು ಎಷ್ಟು ಜೋರು ಮಾಡ್ತಾ ಇದ್ದಾಳೆ ಹಂಗೇನೆ. ನನ್ನ ಮಗಳ ಮೇಲೆ ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ನಮ್ಮ ಸಂಗೀತನ ಹೆಂಗೆ ಸಾಕಿದ್ದೀವಿ, ನಾವು ಹೆಂಗೆ ಸಾಕಿದ್ದೀವಿ, ನಾವು ಹೆಂಗಿದ್ದೀವಿ ಅಂತ ಇವಳಿಗೇನು ಗೊತ್ತು. ಏನಮ್ಮ ಯಾವಾಗ ಬಂದ್ರಿ ಜೊತೆಮ್ಮ? ನೆನ್ನೆನೆ ಬಂದಿದ್ದೆ. ಅಕ್ಕ 1,000 ದುಡ್ಡು ಬೇಕು ಅಂತ ಹೇಳಿದ್ಲು. ಅದಕ್ಕೆ ತಗೊಂಡು ಬಂದು ಕೊಟ್ಟೋಗೋಣ ಅಂತ ಬಂದಿದ್ದೆ. ಅವ ಬೇರೆ ಕೊಟ್ಟಿದ್ದೆ. ನಾನೇನು 1 ರೂಪಾಯಿ ದುಡ್ಡು ಇತ್ತಮಲ್ಲ, ನಾನು ದುಡ್ದಿರೋದೆಲ್ಲ ನಮ್ಮ ಅಕ್ಕರ ಕೈಗೆ ಕೊಡ್ತಾ ಇರ್ತೀನಿ. ಹೌದೇನು? ನೆನ್ನೆ ಬಂದಿದ್ದ. ಊಟ ಮಾಡಾಗಮ್ಮ? ಮಾಡಿದೆ. ಅಲ್ಲೇ ಅಕ್ಕರ ಮನೆಗೆ ಚಿಕನ್ ಮಾಡಿದ್ರು, ಎಲ್ಲ ತಿಂದು ಬಂದ್ವಿ. ಅಲ್ಲೇ ನಾನು ಸಿಂದು ಹಿಂಗೆ ಸುಮ್ಮನೆ ಕೂಕೊಂಡಿದ್ವಿ. ಈಗೆಲ್ಗ ಹೋದ್ಲು. ಇವತ್ತೇ ಬಂದೈತೆ. ನಾನೆಲ್ಲ ಕೂಲಿ ಹೋಗೈತೇನೋ ಅಂತ ಅಂದ್ಕೊಂಡಿದ್ದೆ. ಇವತ್ತೇ ಬೇರೆ ಮನೆಗೆ ಐತೆ. ಅಯ್ಯೋ ಅತ್ತೆ, ಅಲ್ಲಿ ಅಡುಗೆ ಮನೇಲಿ ಏನತ್ತೆ ಅದು ಏನೋ ಸಾಂಬಾರೆಲ್ಲ ಹುಡ್ಸೋಗ್ಬಿಟ್ಟೈತೆ. ನಾನೀಗ ನಮ್ಮ ಆಂಟಿಗೆ ನೀರು ತಗೊಂಬರೋಣ ಅಂತ ಹೇಳಿ ಹೋದೆ, ಅಲ್ಲಿ ಎಲ್ಲ ಚೆಲ್ಲೋಗ್ಬಿಟ್ಟೈತೆ ಅತ್ತೆ. ಯಾಕೆ ಹಂಗೆ ಚೆಲ್ಲೋಗೈತೆ? ಅಯ್ಯೋ ದೇವ್ರೆ, ಇವತ್ತು ಚೆಲ್ಲೋಗೈತೇನು? ಅಲ್ಲ ನೋಡು, ಮಸಪ್ ಮಾಡಿದ್ಲು ಮೊನ್ನೆ. 3 ದಿವಸದಿಂದ ನಾ ಸಾರೆಲ್ಲ ಹಿಂಗೆ ಚೆಲ್ಲೋಗ್ತೈತಿ. ಅದು ಯಾಕೆ ಬಂದು ಚೆಲ್ಲುತ್ತೋ ಏನೋ, ಬೇಕು ಎಲ್ಲನ ಮೊಸರು ಹಾಲು ಅಂದ್ಕೊಂಡು ಚೆಲ್ತಾಯ್ತೆ ಏನಪ್ಪ. ಅಯ್ಯೋ ದೇವ್ರೆ, ನೋಡ್ದೇನಮ್ಮ ಎಲ್ಲ ಚೆಲ್ಲೈತಾ ಅಲ್ಲೇ. ನಾನು ಟೀನ ಕಾಪಿನ ಮಾಡೋಣ ಅಂತ ಹೇಳಿ ಹೋದೆ. ಅದಕ್ಕೆ ಚೆಲ್ಲಿರೋದು ನೋಡಿ ಅದೇ ಬಂದೆ. ಮತ್ತೆ ಯಾರಾದೊಟ್ಟು ಕ್ಲೀನ್ ಮಾಡ್ತಾರೆ, ಆಮೇಲೆ ಬೇಕಾದ್ರೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹಾಲು ಬೇರೆ ಇರಲಿಲ್ವಾ, ಅದಕ್ಕೇನೆ ಪ್ಯಾಕೆಟ್ ತರಿಸೋಣ ಅಂತ ಹೇಳಿ ಬಂದೆ. ಅಯ್ಯೋ ಎಲ್ಲ ಚೆಲ್ಲೋಗ್ಬಿಟ್ಟೈತಿ ಮಸಪ್ಪು. ಎಲ್ಲ ಚೆಲ್ಲಿ ಎಷ್ಟೊಂದು ಅನ್ನ ಎಲ್ಲ ಚೆಲ್ಲೋಗೈತೆ. ಅಯ್ಯೋ ದೇವ್ರೆ, ನಾನು ಏನಪ್ಪ ಇದು ಹಿಂಗೆ ಚೆಲ್ಲೋಗೈತೆ ಅಂದ್ಕೊಂಡೆ. ನಾನು ಹೇಳಿದ್ದೀನಿ ಆ ಸಂಗೀತಗೆ, ಟಬ್ಬಾಗಿ ಗುಬ್ರಾಕ್ ಹೋಗಮ್ಮ, ಯಾವ್ದು ನನ್ನ ಟಬ್ ಯಾತನ ಮುಚ್ಚಿಕ್ಕೆ ಹೋಗಮ್ಮ ಅಂತ ಹೇಳಿದ್ದೀನಿ. ಮುಚ್ಚಿಕ್ ಬೇಕ್ತಾನೆ, ಹಂಗೆ ಓದ್ಲೇನು. ಎಲ್ಲ ಚೆಲ್ಲೈತೇನು? ಎಲ್ಲ ಚೆಲ್ಲೈತಿ. ಅಲ್ಲ ಅವಳಿಗೆ ಗೊತ್ತಾಗಲ್ವೇ ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ. ಗೌರ್ಮೆಂಟ್ ಕೆಲಸದಾಗಿರೋರು ಹಿಂಗಿರ್ಬೇಕಪ್ಪ. ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ, ನಾನು ಹೆಂಗೆ ಇರಬೇಕು, ಹೆಂಗೆ ನಾನು ತಲೆ ಉಪಯೋಗಿಸಿ ಅದಕ್ಕೆ ಏನು ಸಿಗ್ದಂಗೆ ನಾನು ಹೆಂಗೆ ಇರಬೇಕು ಅನ್ನೋದೊಂದು ಸ್ವಲ್ಪನಾದ್ರೂ ಗೊತ್ತಾಗಲ್ವ ಅವಳಿಗೆ? ಅಯ್ಯೋ ದೇವ್ರೇ, ಎಲ್ಲ ಚೆಲ್ಲಂಗೆ ಮಾಡಿ ಇಟ್ಟು ಹೋಗಿದ್ದಾಳೆ. ಅದನ್ನ ಯಾರು ತಿಂತಾರಪ್ಪ ಇವಾಗ? ಯಾರು ತಿನ್ನೋಕ್ಕಾಗದೇ ಇಲ್ಲ, ಅದು ನೆಲ್ದಕ್ಕೆ ಬಿದ್ದಿರೋದು. ಈ 3 ದಿವಸ ಹಂಗೆ ಆಗ್ತೈತೆ. ಮೊನ್ನೆ ದಿನ ಬಸ್ಸಾರು ಮಾಡಿದ್ಲ, ಬಸ್ಸಾರೂ ಹಂಗೆ ಆಯ್ತು. ಮತ್ತೆ ಉಳಿಸಿ ಇದೆಂಥದ್ದು ಅವರೆಕಾಳು ಸಾರು ಮಾಡಿದ್ಲು, ಅವರೆಕಾಳು ಸಾರೂ ಹಂಗೆ ಆಯಿತು. ಅಯ್ಯೋ ಬರೀ ಹಿಂಗೆ ಶೆಲ್ಲೋಗುತ್ತೆ. ಅದು ಯಾವುದೋ ಒಂದು ಬೆಕ್ಕು ಬತ್ತೈತೆ, ಅದು ಯಾವುದೋ ತೊಣಿನಂಥದ್ದು, ಅದು ಹೆಂಗೆ ಬಂದು ಉಳ್ಸೋಗುತ್ತಂಬುದೇ ಗೊತ್ತಿಲ್ಲ. ಪಾಪ. ಅಕ್ಕ ಪಾಪ ಬೆಳಗ್ಗೆ ಎತ್ತ ಎಲ್ಲ ಮಾಡುತ್ತೆ, ಇಲ್ಲಿ ಹಿಂಗೆ ಮಾಡಿದ್ರೆ ಸುಮ್ಮನೆ ಸಾಯಂಕಾಲನೇ ಬಂದ ಮಾಡ್ಕೊಂಡ್ರೆ ಆಯ್ತಪ್ಪ.
ಅವಳಿಗೆ ಕೆಲ್ಸಕ್ಕೆ ಹೋಗಿ ಸಾಕಾಗಿರುತ್ತೆ ಕಣಮ್ಮ. ಸಾಯಂಕಾಲ ಟೈಮು ಮಾಡೋಕ್ಕಾಗಲ್ಲ, ಸಾಯಂಕಾಲ ಟೈಮ್ ಮಾಡೋಕ್ಕಾಗಲ್ಲ ಅಂತಲೇ ಅವಳು ಇವಾಗ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿ ಹೋಗ್ತಾಳೆ. ಯಾಕಂದರೆ ಸುಸ್ತಾಗಿರುತ್ತೆ ಕಣತೆ, ಮಾಡೋಕ್ಕಾಗಲ್ಲ ಅಂತಾಳೆ. ನಾನು ಅಲ್ಗೂ ಬಿಡಮ್ಮ ಮಾಡ್ತೀನಿ ಅಂದೆ. ಬಿಡತ್ತೆ ಇನ್ನೇನು ಸೊಪ್ಪು ತಾಂಡಿದೆಯಲ್ಲ ಸೊಪ್ಪು ಮಾಡ್ತೀನಿ ಅಂತ ಹೇಳಿ ಬದನೆಕಾಯಿ ಟೊಮೊಟೊ ಎಲ್ಲ ಹಚ್ಕೊಡ್ತೆ ಮಾಡಿದ್ಲು. ಮಾಡಿಕ್ಕೆ ಹೋಗವಳೆ. ನೋಡಪ್ಪ ಎಷ್ಟು ಚೆನ್ನಾಗಿತ್ತು ಸೊಪ್ಪು. ಎಲ್ಲನ ಬೇಕು ಹೋಗಿರೋದು ಯಾವುದಾದ್ರೂ ಒಂದು ಎಡವಟ್ಟು ಆಗ್ತಾನೇ ಇರ್ತಾವಪ್ಪ. ಥೋ ಹೋಗತ್ತೆ, ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡು. ನಾನು ಟೀ ಮಾಡೋಣ ಅಂತ ಓದಾಳು, ಅದೇ ಬಂದೆ. ನಮ್ಮ ಆಂಟಿ ಬಂದಿತ್ತಾ, ಟೀ ಮಾಡೋಣ ಅಂತ ಹೋದೆ, ಅದಕ್ಕೆ ಅದೇ ಬಂದೆ. ತಡಿಯಮ್ಮ, ಈಗ ಚೆಲ್ಲೋದೊಂದಾದರೆ ಕ್ಲೀನ್ ಮಾಡೋದೊಂದು. ಅಯ್ಯಯ್ಯಪ್ಪ, ಕ್ಲೀನ್ ಮಾಡೋಕ್ಕಾಗಲ್ಲ. ಡೌಟ್ ಬರಬಾರ್ದಲ್ಲ ನಂಟಿ, ಅದಕ್ಕೆ ಹಿಂಗೆ ಮಾತಾಡಿದೆ. ನಾನು ಹಂಗೆ ಅನ್ಕೊಂಡೆ, ನಾನು ಉಲ್ಟಾ ಹೊಡಿಯೋಣ ಅನ್ಕೊಂಡೆ. ನೀನು ನಿಮ್ಮ ಅತ್ತೆ ಕೂಲಿ ಹೋಗೈತೆ ಅಂದಲ್ಲ, ಅದಕ್ಕೆ ಬಂದಲ್ಲ ನಿಮ್ಮ ಅತ್ತೆ. ನಾನು ಏನಾನ ಒಂದು ಹೇಳೋಣ ಮಾತಾಡೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ನೀನೇ ಹೇಳ್ಬಿಟ್ಟೆ ಯಾತ ಕೆಡವಾಗೈತೆ ಅಂತ ಹೇಳಿ. ಮತ್ತೆ ಈ ಮನೇಲಿ ಅವಳು ಇರ್ತಾಳ, ನಾನು ಇರ್ತೀನ, ನೋಡೇ ಬಿಡ್ತೀನಿ ಆಂಟಿ. ನಾವೆಲ್ಲ ಇಷ್ಟೊಂದು ನಮ್ಗೆ ಸಪೋರ್ಟ್ ಇರಬೇಕಾದ್ರೇ ನಾವು ಅವಳಿಗೆ ಯಾಕೆ ಹೆದರ್ಕೋಬೇಕು? ಅವಳಿಗೆ ಹೆದರ್ಕೊಂಬ ಚಾನ್ಸೇ ಇಲ್ಲ. ಎಲ್ಲ ನಾವು ನಮ್ಮನ್ನೇನು ಅಂತ ಅನ್ಕೊಬಿಟ್ಟಿದ್ದಾಳೆ. ಬಿಡು. ಹೆಂಗ ಈ ಮನೆ ನೀ ಸಿಕ್ಕಿರ್ ಸಾಕು. ಅವಳೆಲ್ಲನೂ ಬೇಕಾದ್ರೆ ಸೈಡ್ ತಂಡ ಅಂತಾಳಲ್ಲ, ಅಲ್ಲಿ ಹೋಗಿ ಕೊಟ್ಕೊಂಬ್ಲೇಳು. ಈ ಮನೆಯಾಗ ನೀವು ಇರ್ರಿ ಸುಮ್ಮನೆ ರೋಡ್ ಸೈಡು ಇದನ್ನೇ ಮನೆ ಸ್ವಲ್ಪ ಕಿತ್ಬಿಟ್ಟು ಈ ಮನೆ ಕಟ್ಟಿದ್ರೆ ಸಾಕು. ಮಸ್ತಾಗುತ್ತೆ. ನಾವೇನು ಮನೆ ಕಟ್ಟ ಅಂತ ಅವಶ್ಯಕತೆಯೇ ಇಲ್ಲ ಆಂಟಿ. ಇದನ್ನ ಬೇಕಾದ್ರೆ ಮಾರ್ಕೊಬಿಡ್ಬೋದು, ಇಲ್ಲಾಂದ್ರೆ ಅಂಗಡಿ ರೂಮ್ಸ್ ಆದ್ರೂ ಕಟ್ಟಿ ಬಾಡಿಗೆಗಳು ಕೊಡ್ಬೋದು. ರೋಡ್ ಸೈಡ್ ಐತಲ್ಲ, ಅದಕ್ಕೆ ಅಂಗಡಿ ರೂಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಕ್ಕ ಅಲ್ಲೆಲ್ಲ ಸೈಟ್ ಐತಲ್ಲ, ಅದನ್ನ ತಕೊಂಡು ಕಟ್ಕೊಂಬ್ಲೇಳು. ಬೇಕಂದ್ರೆ ನಾವು ನಮ್ಮ ಅಪ್ಪರದೇ ಹೆಂಗು ಮನೆ ಐತಲ್ಲ, ಇನ್ಯಾರು ಇದ್ದಾರೆ? ನಾನು ಇರೋಳೊಬ್ಬ ಮಗಳಲ್ಲ, ಒಬ್ಬಳೆ ಮಗಳಲ್ಲ, ಅದಕ್ಕೇ ಎಲ್ಲ ನನಗೆ ಸಿಗುತ್ತೆ. ಮನೆ ಎಲ್ಲನ ಇನ್ನೇನಕ್ಕೆ ಮನೆ ಕಟ್ಟಾನ ನಾವು? ಎಲ್ಲಿ ಹೋಗಿ ನಿನ್ನ ಗಂಡ ಕಾಣಿಸ್ತಿಲ್ಲ. ಅವ್ನು ನಮ್ಮ ಅಪ್ಪನ ಜೊತೆಗೆ ಕೆಲ್ಸಕ್ಕೆ ಹೋಗು ಅಂತಂದರೆ ನಾನು ಹೋಗಲ್ಲ, ನಾನು ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಯಾತ ಕೆಲಸಕ್ಕೆ ಯಾವುದೋ ಒಂದು ಕೆಲಸ ಅಪ್ಲೈ ಮಾಡ್ತೀನಿ, ಯಾವುದೋ ಒಂದು ಕೆಲಸ ಇಲ್ಲೇ ಯಾರೋ ಹೇಳವ್ರಂತೆ, ಅದಕ್ಕೆ ಪ್ರೈವೇಟ್ ಇದ್ರಾಗ ಹೋಗ್ತೀನಿ ಅಂತ ಹೇಳಿ ಅಂತ ಹೇಳ್ತಿದ್ರಪ್ಪ. ಅದೇನೇನು ಮಾಡ್ಕೊಂಡ್ರೆ ಏನೋ ಹೋಗವ್ರೆ. ನಾನೇನು ತಲೆ ಕೆಡಿಸ್ಕೊಂಬಲ್ಲ, ಏನಾನ ಮಾಡ್ಕೊಂಬ್ಲೇಳು. ಈ ಅಮ್ಮ ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟಿದ್ಲು, ನಾವು ಅವಾಗ ಮಾಡ್ದಿಲ್ಲದಕ್ಕೆ ಅದನ್ನೇ ಹೇಳ್ತಿದ್ಲಾಗ್ಲಲ್ಲ. ನಾನು ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟೆ ಅಂತ ಹೇಳಿ ಎಲ್ಲೋ ಒಂದು ಜಿಜ್ಬಿ 2 ಲಕ್ಷ ಬಂಡವಾಳ ಹಾಕಿರೋದು, 2-3 ಲಕ್ಷ ಬಂಡವಾಳ ಹಾಕಿರೋದನ್ನ ಆಗ್ಲೆಲ್ಲ ಹೇಳೋಳು. ಆಗ್ಲೆಲ್ಲ ಹೇಳಿದ್ದೆ ಹೇಳೋಳು. ನಾನು ಅದಕ್ಕೆ ಅತ್ಲಾಗೆ ಬಿಡತ್ತ ಸುಮ್ಮನೆ ಕೊಟ್ಟು ಬೀಗಾನ ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋದೆ. ಆರಾಮ ನಮ್ಮಪ್ಪ ಇಂತಗಲ್ಲಿ ಕೆಲಸ ಮಾಡ್ಕೊಂಡಿದ್ದಿದ್ರೆ ಆರಾಮಾಗಿರ್ಬೋದಾಗಿತ್ತು. ಇವನು ಅಂತವನೇ. ನಾನು ಹೋಗಿ ಇವನ್ನೆಲ್ಲ ಆದ್ನೋ ಅನ್ನಂಗೆ ಆಗೈತೆ ಕಣಂಟಿ. ಎಲ್ಲಾದ್ರೂ ಗೌರ್ಮೆಂಟ್ ಕೆಲಸದಾರನ್ನ ಆಗ್ಬೋದಾಯ್ತು ಅನ್ನಿಸ್ತೈತೆ. ನಾವೆಲ್ಲನ ಒಳ್ಳೆರಿ ಕೊಟ್ಟು ಮದುವೆ ಮಾಡ್ತಿದ್ವಿ. ನೀನೇ ಬಂದು ಆಗಿರೋದು. ಇವಾಗ ನೋಡು ಹೆಂಗೆ ಇದಾಗೈತೆ. ಹೋಗತ್ತ. ಗೌರ್ಮೆಂಟ್ ಕೆಲಸದಾರಿಗೆ ಕೊಟ್ಟಿದ್ರೆ ಇವತ್ತಿನ ಹೆಂಗಿರ್ಬೋದಾಗಿತ್ತು. ಬೇಡತ್ತ, ಏನಾಗೋಗೈತತ್ತ, ಏನು ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆಯಾಗೆ ನಾನು ಇರಬೇಕು, ಇಲ್ಲಾಂದ್ರೆ ಸಂಗೀತ ಇರಬೇಕು. ಸಿಂಧುನ ಸಂಗೀತನ ಅಂತ ಹೇಳಿ ನೋಡ್ತಾ ಇರಿ. ಅವಳಂಗೇನೆ ಹೆಂಗೆ ಆಡ್ತಾ ಇದ್ದಾಳೆ ಅಂದರೆ ನಿಜವಾಗ್ಲೂ ಹಂಗೆ ಆಡ್ತಾ ಇದ್ದಾಳೆ. ನನಗೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಅಯ್ಯೋ ಇದೇ ಇರುತ್ತೆ ಅಂತ ಅನ್ಕೊಬಿಟ್ಟವಳೆ. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.